ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹಿರಿಯ ವೈದ್ಯ ಎಲ್ಡೋಸ್ ಅವರಿಗೆ ಬೀಳ್ಕೊಡುಗೆ ಸನ್ಮಾನ. ಡಾಕ್ಟರ್ ನಾಗೇಂದ್ರಪ್ಪ, ಡಾಕ್ಟರ್ ರಾಜೇಶ್, ಡಾಕ್ಟರ್ ಸುರೇಶ್, ಡಾಕ್ಟರ್ ಸಂಗಮ್, ಮಾಸಾ ನಂಜುಂಡಸ್ವಾಮಿ ಅವರಿಂದ ಮಾತು, ಅಭಿನಂದನ. ಬೇಸೂರಿನಲ್ಲಿ ಅರಣ್ಯ ಇಲಾಖೆ ಕ್ರಮಕ್ಕೆ ಹಕ್ರೆ ಮಲ್ಲಿಕಾರ್ಜುನ್ ಖಂಡನೆ, ಎಚ್ಚರಿಕೆ, ಉಗ್ರ ಪ್ರತಿಭಟನೆ. ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುವಾಗ ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕಾಗಿರುವುದು ಎರಡು ಸಂಗತಿ. ಒಂದು, ಶ್ರದ್ಧೆಯಿಂದ ಜನಸೇವೆ ಮಾಡಿದ ಆತ್ಮತೃಪ್ತಿ, ಮತ್ತೊಂದು ಸಮಾಜದ ನಡುವೆ ಉತ್ತಮ ಹೆಸರು ಎಂದು ಸಾಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದರು. ಶನಿವಾರ ನಿವೃತ್ತಗೊಂಡ ಹಿರಿಯ ಸ್ತ್ರೀರೋಗ ವೈದ್ಯ ಎಲ್ಡೋಸ್ ವರ್ಗೀಸ್ ಅವರಿಗೆ ಇಲ್ಲಿನ ಆಸ್ಪತ್ರೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಸ್ಪತ್ರೆಯ ಪರವಾಗಿ ಸನ್ಮಾನಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಎಲ್ಡೋಸ್ ಅವರು ಒಬ್ಬ ಹಿರಿಯ ವೈದ್ಯರಾಗಿ ಕಿರಿಯರನ್ನು ಅತ್ಯಂತ ಗೌರವದಿಂದ ನೋಡುವ, ನಡೆದುಕೊಳ್ಳುವ ಸರಳತೆ ಮಾದರಿಯಾಗಿದೆ ಹಾಗೂ ಕನ್ನಡ ಸಾಹಿತ್ಯ ಕುರಿತು ಅವರಲ್ಲಿರುವ ಅಗಾಧವಾದ ಜ್ಞಾನ ಮುಂದೆ ನಮ್ಮ ಭಾಷೆಗೆ ಕೊಡುಗೆಯಾಗಿ ದೊರೆಯಲಿ ಎಂದು ಅವರು ಆಶಿಸಿದರು. ಬೀಳ್ಕೊಡುಗೆ ಸಮಾರಂಭ ಸ್ವೀಕರಿಸಿ ಮಾತನಾಡಿದ ಹಿರಿಯ ವೈದ್ಯ ಎಲ್ಡೋಸ್, ಸರ್ಕಾರಿ ಹುದ್ದೆಯನ್ನು ಎಂದೂ ಕೂಡ ಅಗೌರವದಿಂದ ಕಾಣಬಾರದು, ಏಕೆಂದರೆ ನಮಗೆ ಉತ್ತಮ ಬದುಕನ್ನು ಕಟ್ಟಿಕೊಟ್ಟಿರುವುದು ಸರ್ಕಾರಿ ಹುದ್ದೆ ಎಂದ ಅವರು, ವೃತ್ತಿಗೆ ನಿವೃತ್ತಿ ಇದ್ದರೂ ಪ್ರವೃತ್ತಿಗೆ ನಿವೃತ್ತಿ ಇಲ್ಲ. ಹೋಗುವಾಗ ಯಾರೂ ಏನನ್ನೂ ಹೊತ್ತು ಹೋಗುವುದಿಲ್ಲ, ಆದರೆ ನಾವು ಸಮಾಜಕ್ಕೆ ಕೊಟ್ಟ ಕೊಡುಗೆ ಮಾತ್ರ ಶಾಶ್ವತವಾಗಿರಲಿದೆ ಎಂದು ಹೇಳಿದರು. ಆರೋಗ್ಯ ಇಲಾಖೆ ಹಿರಿಯ ಸಲಹೆಗಾರ ಮಾಸಾ ನಂಜುಂಡಸ್ವಾಮಿ, ಡಾಕ್ಟರ್ ರಾಜೇಶ್, ಡಾಕ್ಟರ್ ಸಂಗಮ್, ಶ್ರುಕಿ ಆಲಿಯಾ ಮಾತನಾಡಿದರು. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ವಿದ್ಯಾಶ್ರೀ ಇದ್ದರು. ಶಿಲ್ಪಾ ಪ್ರಾರ್ಥಿಸಿ, ರುಬೇನಾ ವ್ಯಕ್ತಿ ಪರಿಚಯಿಸಿ, ಅನಿತ್ ಕುಮಾರಿ ಸ್ವಾಗತಿಸಿ, ಪೂಜಾ ಶ್ರೀ ನಿರೂಪಿಸಿದರು. ಸುಮಾರು ಜನ ಫ್ರೆಂಡ್ಗಳೆಲ್ಲ ಬಿಟ್ಟು ಬಂದಿದ್ದೀವಿ, ಕೂಡ್ಕೊಂಡಿದ್ದೀವಿ. ಹಾಗೆ ಹೋರಾಟ ಮಾಡಿದ್ದೀವಿ. ಕೆಲವೊಬ್ರು ಇದ್ದಾರೆ, ಕೆಲವೊಬ್ರು ದೂರ ಇದ್ದಾರೆ. ಹೀಗೆ ಮಿಕ್ಸ್ಡ್ ಆಗಿ ನಡೀತಾ ಇದೆ. ಆದರೆ ನಮ್ಮ ಎಲ್ಡೋಸ್ ತಲ್ಪಾಡಿ ಅವರು ಹೇಳಿದ್ದಕ್ಕೆ, ನಮ್ಮ ರಾಜೇಶ್ ಅವರು ಹೇಳಿದ್ದಕ್ಕೆ, ಅವರೊಂಥರ ಡಿಫ್ರೆಂಟ್ ವ್ಯಕ್ತಿತ್ವ. ಬೆಳಿಗ್ಗೆ ನನ್ನ ಚೇಂಬರಿಗೆ ವನಿತಾ ಬಂದರು. ಸರ್ ರಿಟೈರ್ಡ್ ಇದೆ, ಇವತ್ತು ಯಾಕೆ ಬೇಜಾರು, ಯಾಕಮ್ಮ ಅಂತ. ಸರ್ ಅವರು ಥರ ಬೇರೆ ವ್ಯಕ್ತಿತ್ವ. ಸರ್ ಅವರು ಅಂಥ ಡಾಕ್ಟರ್ ಸಿಗಲ್ಲ, ನಾವೆಲ್ಲ ಇದೀವಲ್ಲ ಅಂತ. ಸರ್ ನೀವೆಲ್ಲ ಬೇಕಾದ್ರೆ ಅಲ್ಲ ಲೈಕ್ ಬಾಯಿಲೆ ಅಂತೀರಾ, ಮುಂದಲ್ಲೇ ಕರಿತೀರಾ. ಅವರು ಸರ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮಗೆ ಏನಾದ್ರು ಬೇಕಾದ್ರೆ ಬೆಲ್ ಹೊಡೀರಿ ಸರ್, ಇಲ್ಲ ಫೋನ್ ಮಾಡಿ ತಂದು ಕೊಡ್ತೀನಿ ಅಂದ್ರೂ, ಪೇಪರ್ ಬೇಕಂದ್ರೆ ನನ್ನ ಚೇಂಬರಿಗೆ ಬಂದು ನನ್ನ ಕೌಂಟ್ರಿಗೆ ಬಂದು ತಗೋತಾರೆ ಸರ್. ನಂಗೊಂಥರ ಮುಜುಗರಾಗುತ್ತೆ ಸರ್, ಆ ರೀತಿ ವ್ಯಕ್ತಿತ್ವ ನಮ್ಮ ವಿನೀತ ಪಾಪ. ಸೊ ಸರ್ ಅವರು ಹಿಂದಿನಲ್ಲಿ ತಾಲೂಕು ವೈದ್ಯಾಧಿಕಾರಿ ಕೆಲಸ ಮಾಡಿದ್ದಾರೆ, ಆಡಳಿತ ವೈದ್ಯ ಕೆಲಸ ಮಾಡಿದ್ದಾರೆ, ನಕ್ಸಲ್ ಇದರಲ್ಲಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಪ್ರವಾಸ ಮಾಡಿದ್ದಾರೆ, ಅತ್ಯಂತ ಜ್ಞಾನಿ. ಆಗ ಅವರು ಕನ್ನಡ ಪ್ರೇಮ ಅಂತ ಕನ್ನಡ ಆಳ ಬಹುಶಃ ಕುವೆಂಪು, ದ ರಾ ಬೇಂದ್ರೆ ಆ ಲೆವೆಲ್ಗೆ ಇತ್ತು. ಮಾತಾಡ್ತಾ ಇಲ್ಲ, ಈಗ ಮಾತಾಡ್ತಾರೆ ಅವರು. ಆ ಒಂದು ಕನ್ನಡ ಡೆಪ್ತು, ಆ ವರ್ಣನೆ ನಮಗೇನು ಬರೋದು, ನಮಗೆ ಒಂದೆರಡು ಬೈಯೋದು, ಒಂದೆರಡು ಮಾತಾಡೋದು. ಅದಾದಮೇಲೆ ನಿಧಾನಕ್ಕೆ ಅವರ ವ್ಯಕ್ತಿತ್ವ ನಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಅವರು 1 ವರ್ಷ 10 ತಿಂಗಳ ನಂತರ ಕೆಲಸ ಮಾಡಿದ್ದಾರೆ. ಬಟ್ ಅವ್ರದ್ದು ನಮ್ಮದು ಬಾಂಧವ್ಯ ಹೇಗಿದೆ, ಬಹುಶಃ 10 ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಒಂದು ಸರಿ ನಾವು ಹೇಳ್ಬೇಕಂದ್ರೆ ಸರ್ಕಾರಿ ಸೇರಿದ ಮೇಲೆ ಒಂದು ಅನಿವಾರ್ಯತೆ, ಮಗು ಮನುಷ್ಯ ಆದಮೇಲೆ ಒಂದು ಎಂಡ್ ಆಗಬೇಕು, ಹಾಗೆ ಜಾಬ್ ಸೇರಿದ ಮೇಲೆ ಒಂದು ಎಂಡ್ ಅಂತ ಇರ್ತದೆ. ಅದು ಒಂದು ಕಡೆ ಖುಷಿ ಪಡುವಂಥ ವಿಚಾರ, ಒಂದು ಕಡೆ ದುಃಖ ಪಡುವಂಥ ವಿಚಾರ. ನಮಗೆ ದುಃಖ ಅಂದರೆ ನಮ್ಮ ಜೊತೆ ಇಷ್ಟು ವರ್ಷ ಇದ್ದವರು ನಮಗೆ ಬಿಟ್ಟು ಹೋಗ್ತಿರಲ್ಲ ಅಂತ ಇದು, ಅವ್ರಿಗೆ ನಾವು ಈ ಬಂಧನದಿಂದ ಮುಕ್ತ ಆಗಿದೆ ಅಂತ ಅವ್ರಿಗೆ ಖುಷಿ ಪಡುವಂಥ ವಿಚಾರ. ಎರಡೂ ಸೈಡ್ ಇದೆ ಟ್ರೀಟ್ಮೆಂಟ್. ಭಾಳ ಮುಖ್ಯವಾಗಿ ನಾನು ಅವ್ರು ಒಂದೊಂದು ವರ್ಷದಿಂದ ನಮ್ಮ ಜೊತೆ ಒಡನಾಟ ಆಗಿದ್ದಾಗ ನಾನು ಅವ್ರನ್ನಲ್ಲಿ ಕಂಡಂಥ ಇದರಲ್ಲಿ ಭಾಳ ಸ್ನೇಹಿ. ಅವರು ಎಲ್ಲ ಜೊತೆಗೆ ಅತಿ ಸ್ನೇಹವಾಗಿದ್ದು, ಯಾರನ್ನೋ ನಾನು ಅವರು ಇದು ತೋರಿಸಿದ್ದು, ಅವರ ಎಗೋ ತೋರಿಸಿದ್ದು ಎಲ್ಲಿ ನೋಡಿಲ್ಲ. ಇಷ್ಟವಾಗುವಂಥ ವ್ಯಕ್ತಿತ್ವ ಏನಂದರೆ ಇಸ್ ಅ ವೆರಿ ಡೌನ್ ಟು ಅವರ್ ಪರ್ಸನಾಲಿಟಿ. ಅವ್ರು ಫಸ್ಟ್ ಡೇ ಬಂದಾಗಿಂದ ಇವತ್ತು ತನಕ ಯಾರಿಗೂ ಒಂದು ಸ್ಟ್ರಾಂಗ್ ಟೋನಲ್ಲಿ ಮಾತಾಡಿರೋದಾಗಿರೋದು ಆ ಥರದ್ದು ಯಾವತ್ತೂ ನಾವು ನೋಡಿಲ್ಲ. ತುಂಬ ಅವ್ರು ಎತ್ತರ ಎಷ್ಟಿದ್ದಾರೋ ಆ ವ್ಯಕ್ತಿತ್ವನೂ ಅಷ್ಟೇ ಎತ್ತರವಾಗಿದೆ ಅಂತ ಪರ್ಸನಾಲಿಟಿ ಇರುವಂಥವ್ರು. ಮತ್ತು ನೀವು ಒಂದ್ಸಲ ಕಮ್ಯುನಿಕೇಶನ್ ಮಾಡಿದರೆ, ಒಂದ್ಸಲ ರೌಂಡ್ಸ್ನ ಅಟೆಂಡ್ ಮಾಡಿದ್ರೆ ನಿಮ್ಮ ಹೆಸರು ಅಷ್ಟು ಬೇಗ ನಿಮ್ಮ ಹೆಸರು ನೆನ್ಪಿಟ್ಕೊಂಡು ನಿಮ್ಮನ್ನು ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡ್ತಾರೆ. ಎಷ್ಟೋ ಸಲ ನಾವು ರೌಂಡ್ಸಲ್ಲಿ ಬ್ಯುಸಿ ಇರ್ತೀವಿ,
ಅಟೆಂಡ್ ಮಾಡ್ತಿರ್ತೀವಿ. ರೌಂಡ್ಸಿಗೆ ಬಂದಿರ್ತಾರೆ, ನಾವು ಬಿಸಿ ಇದ್ರೂ ಒಂದು 5 ನಿಮಿಷ ಕೂತಿರ್ತಾರೆ ಅವ್ರ ಕೌಂಟರಲ್ಲಿ. ಸಿಸ್ಟರ್ ಪರವಾಗಿಲ್ಲ, ನೀವೇನೋ ಮಾಡ್ತಿದ್ದೀರಲ್ಲ, ನಾನು ಒಂದು 2 ನಿಮಿಷ ವೇಟ್ ಮಾಡ್ತೀನಿ ಅಂತ ಎಷ್ಟೋ ಸಲ ಹೇಳ್ತಾರೆ ಸರ್. ನಮಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಅಷ್ಟೊಂದು ಅವರಿಗೂ ನಮಗೂ ತುಂಬಾ ಎಷ್ಟು ಅಜಗಜಾಂತರ ವ್ಯತ್ಯಾಸ. ನಾವಿನ್ನ ಈ ಪ್ರೊಫೆಷನ್ಗೆ ಈಗ ಜಾಯಿನ್ ಆಗಿರೋದು, ಅವ್ರು ಈ ಪ್ರೊಫೆಷನ್ನ ಅಂದ್ರೆ ಈ ಜರ್ನಿನ ಕೊನೆಯ ಹಂತದಲ್ಲಿದ್ದಾರೆ. ನಾವು ಅವರಿಂದ ಕಲಿಯುವಂತ ಸಾಕಷ್ಟಿದೆ. ನಮಗೆ ಅಂದ್ರೆ ನಾವು ಈ ಪ್ರೊಫೆಷನ್ ಅಲ್ಲಿ ತುಂಬಾ ಸೇಫ್ ಆಗಿ ಕೊನೆ ತನಕ ಕೆಲಸ ಮಾಡಲಿಕ್ಕೆ ನಿಮ್ಮಿಂದ ನಮಗೆ ಒಳ್ಳೆ ವಿಶಸ್ಸು ಮತ್ತೆ ಒಂದು ಆಶೀರ್ವಾದ. ಮಾತುಗಳು ನಮ್ಮ ಬದುಕಿನ ಮಾನದಂಡಗಳು. ನಮ್ಮ ನಿರ್ಗಮನದ ನಂತರ ಅವರು ಆಡುವ ಮಾತುಗಳೇ ನಮ್ಮ ಬದುಕಿನ ಮಾನದಂಡ. ಹಾಗಾಗಿ ಇವತ್ತು ಅವರು ರಿಟೈರ್ಡ್ ಆಗ್ತಿದ್ದಾರೆ, ನಾವೆಲ್ಲ ಹಬ್ಬಳ್ತಾ ಇದ್ದೀವಿ. ಸೆಂಡ್ ಆಫ್ ಪಾರ್ಟಿ ಇದೆ, ಎಂಡೈರ್ಮೆಂಟ್ ಸಾರ್ವಜನಿಕ ಫಂಕ್ಷನ್ ಆಗಲೇ ಸಂಬಂಧ ಸಾರ್ ಮೇಲೆ. ಹಾಗಾಗಿ ಪ್ರತಿಯೊಬ್ಬ ಒಳ್ಳೆಯ ವ್ಯಕ್ತಿ ಕೂಡ ನಮ್ಮಿಂದ ನಿರ್ಗಮಿಸಬೇಕಾದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ಜೊತೆ ಇಲ್ವಲ್ಲ ಅಂತೇಳಿ ಅನ್ಕೊಂತೀವಿ. ಆದರೆ ಎಲ್ಲರನ್ನು ಮೆಚ್ಚಿಸಲು ಯತ್ನಿಸುವನು ಯಾರನ್ನು ಮೆಚ್ಚುವುದಿಲ್ಲ. ಎಲ್ಲರನ್ನು ಮೆಚ್ಚಿಸಲು ಯತ್ನಿಸುವನು ಯಾರನ್ನೂ ಮೆಚ್ಚುವುದಿಲ್ಲ. ಯಾಕೆಂದರೆ ಒಬ್ಬ ಮೆಡಿಕಲ್ ಆಫೀಸರ್ ಆಗಿ ಕುತ್ಕೊಂಡಾಗ ಅವರು ಆ ಸ್ಥಾನದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ, ಒಬ್ಬ DHO ಆಗಿ, ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ, ಒಬ್ಬ DHO ಆಗಿ, ಅಥವಾ ಒಬ್ಬ ಆಯಾ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ, ಇಲ್ಲಿ ನಮ್ಮ ವಿಜಯಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಜೊತೆದಾರಿದ್ದಾರೆ, ಆಗ್ತಾ ಇದ್ದಾರೆ. ನಾನು ಅಂದರೆ ಅವರವರು ಆಡಳಿತಾತ್ಮಕವಾಗಿ ಕ್ರಮ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅವರ ಕೈ ಕೆಳಗಿನ ನೌಕರರು, ಅಧಿಕಾರಿಗಳು ಸಾಕಷ್ಟು ಅವರನ್ನ ಎದುರು ಹಾಕ್ಕೊಂಡಿರ್ತಾರೆ. ಯಾಕೆಂದ್ರೆ ಅವರಿಗೊಬ್ಬರು ಕೇಳೋ ಮೇಲಿರ್ತಾರೆ. DHO ಕೇಳೋಕ್ಕೆ DHO ಇರ್ತಾರೆ, ಮೆಡಿಕಲ್ ಆಫೀಸರ್ ಕೇಳೋಕ್ಕೆ ಲೋಕಲ್ MLA ಇರ್ತಾರೆ. ಅಂದರೆ ಒಬ್ಬರಿಗೊಬ್ಬರಿಗೆ ಕೇಳೋಕ್ಕೆ ಮೇಲಿರ್ತಾರೆ. ಹಾಗಾಗಿ ಅವರವರು ಕೆಳಗಿನ ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕಾದ್ರೆ ಅವರವರಿಗೆ ಎದುರಾಗಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ವರ್ಗೀಸ್ ಸಾಹೇಬರು ಬೇರೆ ಏನೂ ಅಲ್ಲ, ನಿಮ್ಮ ಜೊತೆಗೆ ಇಲ್ಲಿ ಇಷ್ಟು ವರ್ಷ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ಐ ವಾಸ್ ಲಿವಿಂಗ್ ಇನ್ ವರ್ಕ್ ಸೋ ಫಾರ್. ಇನ್ನು ಮುಂದೆ ವರ್ಕ್ ಫಾರ್ ಲಿವಿಂಗ್, ಕೆಲಸದಲ್ಲಿ ಜೀವನ ಮಾಡ್ತಾ ಇದ್ದೆ. ಇನ್ನು ಮುಂದೆ ಜೀವನದಲ್ಲಿ ಕೆಲಸ ಮಾಡಬೇಕಂತ ಸಮಯ ಬಂದಿದೆ. ಯಾಕೆ ಸರ್ಕಾರದ ನಿವೃತ್ತಿ ಅಥವಾ ವಯೋನಿವೃತ್ತಿ ಅನ್ನೋದೊಂದು ಘಟ್ಟ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಅಂಬರೀಷ್ ಪಿಕ್ಚರ್, ಅಂಬಿ ನಿನಗೆ ವಯಸ್ಸಾಯಿತು ನೆನಪಿಸ್ತಾ ಇದ್ದಾರೆ ನಮ್ಮನ್ನ ಅಷ್ಟೇ, ಇದೇನು ಸಹ ಅಲ್ಲ. ದೇ ಆರ್ ಜಸ್ಟ್ ಗಿವಿಂಗ್ ಯು ಎನ್ ಹಿಂಟ್ ದಟ್ ಯು ಹ್ಯಾವ್ ಬೀನ್ crossed that particular age in which your capacity is coming down. Enthusiasm ಅಲ್ಲ, ಈ ನಿವೃತ್ತಿ ಕೇವಲ ವೃತ್ತಿಯಿಂದ ಪ್ರವೃತ್ತಿಯಿಂದ ಅಲ್ಲ. ತುಂಬಾ ಕೊಟ್ಟಿದೆ ನಮ್ಮ ಜೀವನದಲ್ಲಿ, ನಮಗೆ ಒಂದು ಗೌರವ ಕೊಟ್ಟಿದೆ, ಹುದ್ದೆ ಕೊಟ್ಟಿದೆ, ನಮ್ಮ ಜೀವನನೇ ಬದಲಾಯಿಸಿದೆ. ಖಂಡಿತ ನಾವು ಪ್ರೈವೇಟ್ ಇದ್ರೆ ಈ ಹಂತಕ್ಕೆ ಬರ್ತಾ ಇರಲಿಲ್ಲ. ಸರ್ಕಾರ ತುಂಬಾ ದೊಡ್ಡ ಸಂಸ್ಥೆ. ಆರೋಗ್ಯ ಇಲಾಖೆ ಇದೆಯಲ್ಲ, ಅದನ್ನ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನ ಹೊರಗಡೆದವ್ರಿಗೆ ಏನ್ ಮಾಡ್ತಿದ್ದಾರೆ, ನಾವು ಏನೂ ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಆರಾಮಾಗಿದ್ದೀವಿ, ನಾವು ಏನು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಥರದಲ್ಲಿ ಅದಾಗ್ತಿದೆ. ಅದರ ಜೊತೆಗೆ ನಮ್ಮ ಕೆಲಸದ ಒತ್ತಡ ಮಧ್ಯಾಹ್ನ ಒಂದು ಪರಿಸ್ಥಿತಿಯಲ್ಲಿ ಫಿಸಿಕಲ್ ವರ್ಕ್ ಮಾಡಿ ಹೋಗ್ತಾ ಇದ್ವಿ. ಪೇಷಂಟ್ ಚೆನ್ನಾಗಿದ್ರೆ ಆಯ್ತು, ಅದಕ್ಕೇನು ಟ್ರೀಟ್ಮೆಂಟ್ ಹಾಕಿದ್ರೆ. ಭೂಮಿ ತೆರವಿನ ಹೆಸರಿನಲ್ಲಿ ಸಂತ್ರಸ್ತ ತಾಲೂಕಿನ ಜನತೆಗೆ ಅರಣ್ಯ ಇಲಾಖೆ ನಿರಂತರ ತೊಂದರೆ ನೀಡುತ್ತಿದೆ ಎಂದು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆಯ ಆರೋಪಿಸಿದರು. ತಾಲೂಕಿನ ಬೇಸೂರಿನಲ್ಲಿ ಅರಣ್ಯ ಇಲಾಖೆ ಹೊಡೆಯಲು ಮುಂದಾಗಿರುವ ಟ್ರೆಂಚ್ ಕ್ರಮವನ್ನು ಖಂಡಿಸಿ ಅವರು ಮಾತನಾಡುತ್ತಿದ್ದರು. ತಾಲೂಕಿನಲ್ಲಿ ಎಡಮನೆ, ನಾಡಕಲಸಿ, ಬೇಸೂರು ಹೀಗೆ ಅರಣ್ಯ ಇಲಾಖೆ ರೈತರ ಒಕ್ಕಲೆಬ್ಬಿಸುವ ರೀತಿಯ ಕಾರ್ಯವನ್ನು ಮಾಡುತ್ತಲೇ ಬರುತ್ತಿದೆ. ಮಡೆನೂರು ಮತ್ತು ಲಿಂಗನಮಿಕ್ಕಿ ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿ ನಿರಾಶ್ರಿತರಾಗಿ ಇಲ್ಲಿ ಬಂದು ನೆಲೆ ಕಂಡುಕೊಂಡ ಅತ್ಯಂತ ಹಿಂದುಳಿದ ಕುಟುಂಬಗಳು ಇಲ್ಲಿದ್ದು ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿ ಮಂಜೂರಾತಿಗೆ ಕಾಯುತ್ತಿದ್ದಾರೆ. ಇಂತಹ ಕುಟುಂಬಗಳ ಸ್ವಾಧೀನದಲ್ಲಿರುವ ಜಾಗಕ್ಕೆ ಟ್ರೆಂಚ್ ಹೊಡೆಯಲು ಬಂದಿರುವ ಕ್ರಮ ಖಂಡನೀಯ ಎಂದು ಹೇಳಿದರು. ಮುಳುಗಡೆ ಸಂತ್ರಸ್ತರನ್ನು ರಕ್ಷಣೆ ಮಾಡುವಲ್ಲಿ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಸಂಪೂರ್ಣ ವಿಫಲವಾಗಿದ್ದಾರೆ. ರೈತರನ್ನು ಪದೇ ಪದೇ ಒಕ್ಕಲೆಬ್ಬಿಸುವ ಹೆಸರಿನಲ್ಲಿ ತೊಂದರೆ ಕೊಟ್ಟರೆ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ವೀರೇಶ್ ಶೆಡ್ಡಿಕೊಪ್ಪ, ಅರುಣ್ ಪೂಜಾರಿ, ಅಕ್ಷಯ್ ಪೂಜಾರಿ, ಪ್ರಫುಲ್ಲ, ನಾಗರಾಜ್ ಮಜ್ಜಿಗೆರೆ, ಮರಿಗೌಡ ಮತ್ತಿತರರು ಹಾಜರಿದ್ದರು. 1962 ಮುಳುಗಡೆ ಆದ್ರ ಅಲ್ಲ, ಇವರು 62 ಒಂದು ಮಡೆನೂರು ಡ್ಯಾಮ್ ಅಲ್ಲಿ ಮುಳುಗಡೆ ಆದ್ರೆ ಮಡೆನೂರು ಡ್ಯಾಮ್ ಅಲ್ಲಿ ಫಸ್ಟ್ 42 ಮುಳುಗಡೆ ಆದ್ರೆ ಇದ್ರಿ, 62 ಮುಳುಗಡೆ ಆದವ್ರು ಇದ್ರಿ. ಅವ್ರಿಗೆಲ್ಲರಿಗೂ ಸಹಿತ ಐತಿಹಾಸಿಕ ಅನ್ಯಾಯ ಆಗಿದೆ. ಹಾಗಾಗಿ ಅವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಗಳನ್ನ ಮತ್ತೆ ಅಗಲ ಹೊಡೆದ್ರೆ ಅವರಿಗೆ ಮತ್ತೆ
ಮುಂದಿನ ದಿವಸದಲ್ಲಿ ಅನ್ಯಾಯ ಆಗ್ಬಿಡುತ್ತೆ. ಅದು ಆಗಬಾರ್ದು ಅಂಥೇಳಿ ಈಗಾಗಲೇ RFಗೂ ಮಾತಾಡಿದ್ದೀನಿ, ರೇಂಜ್ರಿಗೂ ಸಹಿತ ಮಾತಾಡಾಗಿದೆ, ACFಗೂ ಸಹಿತ ಮಾತಾಡಾಗಿದೆ. ಜೊತೆಗೆ ಇವರು ಸಹಿತ ಮಂಜುನಾಥ್ ಸಹಿತ ಪಾಪ ಪೂರಕವಾಗಿ ಫಾರೆಸ್ಟ್ರು ಅವರ ಮೇಲಿಂದ ಆರ್ಡರ್ ಬರುತ್ತೆ, ಆದೇಶನ ಪಾಲನೆ ಮಾಡಬೇಕಾಗಿರೋದು ಕರ್ತವ್ಯ. ಆ ಪಾಲನೆ ಮಾಡೋದ ಸಂದರ್ಭದಲ್ಲಿ ಅವರು ಸಹಿತ ಮನವರಿಕೆ ಆಗಿದೆ, ಕಷ್ಟಗಳು ಗೊತ್ತಿದ್ದಾರೆ. ಈ ಇಲಾಖೆಯಲ್ಲಿರೋರು ಎಲ್ಲ ರೈತರ ಮಕ್ಕಳೇ, ಅವರಿಗೂ ಕಷ್ಟಗಳು ಗೊತ್ತಿದ್ದಾವೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಇದನ್ನು JCB ಇವೇನಿದೆ ಇದನ್ನ ಅಗಲ ಮಾಡಬಾರ್ದು, ತೆರವುಗಳ ಶಾಸ್ತ್ರ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭ ಒತ್ತಾಯಿಸ್ತೇನೆ. ಬೇಕು